ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರವಿವಾರದ ವ್ಲಾಗ್ ನೋಡಿ. ಬೆಳಗ್ಗೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಾವು ಶೃಂಗೇರಿಗೆ ಬಂದು ಅಲ್ಲೇ ಸ್ಟೇ ಆಗಿ ಬೆಳಗಿನ ಜಾವ ಎದ್ದು ಒಂದು ಸ್ವಲ್ಪ ಶೃಂಗೇರಿನ ಎಲ್ಲನೂ ಒಂದು ರೌಂಡ್ ಹಾಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ತುಂಬಾನೇ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟಿದ್ವಿ, ಹಂಗಾಗಿ ಒಂದು ರೌಂಡ್ ಹಾಕೊಂಡು ಬರೋಣ, ಇನ್ನೂ ಟೈಮ್ ಇತ್ತಲ್ವಾ, ಒಂದು ರೌಂಡು ನೋಡ್ಕೊಂಡು ಬರೋಣ ಶೃಂಗೇರಿ ಎಲ್ಲ ಅಂತೇಳಿ ಓಡಾಡ್ತಾ ಇದ್ದೀವಿ ನೋಡಿ. ನೀವು ಬನ್ನಿ ನಮ್ಮ ಜೊತೆಗೆ ಶೃಂಗೇರಿನ ನೋಡಿ. ನಾವು ಶೃಂಗೇರಿಗೆ ರೀಚ್ ಆದ ತಕ್ಷಣನೇ ತುಂಬಾನೇ ಮಳೆ ಬಂತು ಶೃಂಗೇರಿಯಲ್ಲಿ, ಹಂಗಾಗಿ ನೋಡ್ತಿರ್ಬೋದು ಕ್ಲೈಮೇಟು ಎಷ್ಟು ವಾವ್ ಆಗಿದೆ ಅಂತೇಳಿ. ನನಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಯಿತು ಈ ಥರ ಕ್ಲೈಮೇಟ್ ನೋಡಿ. ನೋಡ್ತಿರ್ಬೋದು ಬೆಳಗಿನ ಜಾವನ ಎಷ್ಟೊಂದು ಜನ, ಹಾಗೆ ಕ್ಲೈಮೇಟ್ ಕೂಡ ತುಂಬಾನೇ ತಂಪಾಗಿತ್ತು. ಹಾಗೆ ಒಂದು ರೌಂಡ್ ತಿರ್ಗಾಡ್ಕೊಂಡು ಬಂದು ಎಲ್ಲಾನು ನೋಡ್ತಾ ಇದ್ವಿ, ಕಣ್ ತುಂಬ್ಕೊತಾ ಇದ್ವಿ. ನೇಚರ್ ಎಲ್ಲ ನೋಡ್ತಿರ್ಬೋದು. ದೇವಸ್ಥಾನ ಅಕ್ಕ ಪಕ್ಕ ಎಲ್ಲ ಹೂವು ಕಾಯಿ ಎಲ್ಲಾನು ದಿನನಿತ್ಯ ಅವ್ರ ಕೆಲಸ ಅವರೆಲ್ಲ ಮಾಡ್ಕೊತಾ ಇದ್ರು. ಇನ್ನು ಈ ಕಡೆ ದರ್ಶನ ಪಡೆಯೋಕೆ ಬಂದವರು ಸ್ನಾನ ಮಾಡಿಕೊಂಡು ಮತ್ತೆ ಅವರು ಕೂಡ ಹಾಗೆ ನಮ್ಮ ಥರನೇ ಚಕಪಕ ಎಲ್ಲ ನೀಟಾಗಿ ಓಡಾಡ್ತಾ ಇದ್ರು. ಇನ್ನು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಕೂಡ ಮತ್ತೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಯಾಕಂದರೆ ಬೇಗನೆ ಮುಗಿಸ್ಕೊಂಡ್ರೆ ದರ್ಶನನೂ ಬೇಗ ಆಗಿಬಿಟ್ರೆ ನಾವು ಊರ ಕಡೆ ಹೋಗ್ಬೋದಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಒಂದು 8 ಗಂಟೆಗೆಲ್ಲ ನಾವು ದೇವಸ್ಥಾನದ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಸನ್ನಿ ಔಟ್ಫಿಟ್ ನೋಡಿ, ಈ ಥರ ನಾನು ವೈಟ್ ಕಲರ್ದು ಧೋತಿ ಆ್ಯಂಡ್ ಬ್ಲೂ ಕಲರ್ದು ಮೇಲ್ಗಡೆ ಜುಬ್ಬ ಥರ ಹಾಕಿದ್ದೆ. ಬೆಳಗ್ಗೆನೆ ಸ್ನಾನ ಮಾಡಿಸಿದ್ನಲ್ವ, ಬೆಳಗ್ಗೆನೆ ಎದ್ದಿದ್ನಲ್ವ, ಸ್ವಲ್ಪ ಮುಖ ಡಲ್ ಆಗಿತ್ತು ಅವನದು. ಬಟ್ ಪರವಾಗಿಲ್ಲ, ಅವನೇನು ಅಳ್ತಾ ಇರಲಿಲ್ಲ, ಚಾಸ್ತಿ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಅವನ ಪಾಡಿಗೆ ಅವನು ಇದ್ದ. ಬೆಳಗ್ಗೆನೆ ಬೇಗ ಕೂಡ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಜೊತೆಗೆ ಬರ್ತಾ ಇದ್ದ ನೋಡಿ ಅವನು. ಒಂಥರ ಈ ಥರ ಬೇರೆ ಊರಿಗೆ ಬಂದಾಗ ಬೇಗನೆ ಎಚ್ಚರ ಆಗೋದಂದ್ರೆ ತುಂಬಾನೇ ಕಷ್ಟ ಅಲ್ವಾ. ಅದ್ರಾಗ ಮಕ್ಕಳಿಗಂತೂ ತುಂಬಾನೇ. ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಏನಪ್ಪ ಅಂದರೆ ದೇವಸ್ಥಾನ ಕಡೆ ಹೋಗೋ ಟೈಮಿಗೆ ಆ ಕಡೆ ಈ ಕಡೆ ಟಾಯ್ಸ್ ಅಂಗಡಿ ಇದ್ವಲ್ವಾ, ಮಕ್ಕಳು ನೋಡಿ ಅದು ಬೇಕು ಇದು ಬೇಕು ಅಂತ ಇದ್ರು. ಹೊಡಿಸ್ಕೊಂಡು ಮಾಡಿಕೊಂಡು ಹೋಗ್ತಾ ಇದ್ವಿ, ಹಾಗೆ ಮಾತಾಡ್ಕೊಂಡು. ಇನ್ನು ಬೇಗ ಮುಗಿಸ್ಕೊಂಡು ಬಿಟ್ರೆ ಆಯ್ತಂತ ಹೂ ಕೂಡ ಮಾರ್ತಾ ಇದ್ರಲ್ವಾ, ನಾವು ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ರೆಡಿ ಆಗಿದ್ವಿ. ಹೂ ಕೂಡ ಮುಡ್ಕೊಂಡು ಬಿಡೋಣ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹೂನ ತೊಗೊತಾ ಇದ್ವಿ ನೋಡಿ. ನಾವು ಕೂಡ ಹೂ ತಗೋವಾಗ ಸ್ವಲ್ಪ ಲೈಟಾಗಿ ಮೋಸ ಹೋದ್ವಿ. ಅವರು 30 ರೂಪೀಸಿಗೆ ಮೊಳ ಅಂದ್ಬಿಟ್ಟು ತೊಗೊಂಡ್ಮೇಲೆ ಇಟ್ಕೊಂಡ್ಮೇಲೆ ಇಲ್ಲ 50 ರೂಪಾಯಿಗೆ ಮೊಳ ಅಂತ ಹೇಳಿದ್ದೆ ನಾನು ಅಂತೇಳಿ ಹೇಳ್ತಾ ಇದ್ರು. ಹೀಗೆ ಎಲ್ಲಾದರೂ ನಿಮ್ಗೂ ಆಗ್ಬೋದು, ಕೇಳುವಾಗ ಸರಿಯಾಗಿ ವಿಚಾರಿಸಿ ಕೇಳಿ. ಇಲ್ಲಂತೂ ತುಂಬ ಅಂದರೆ ತುಂಬಾನೇ ಕಾಸ್ಟ್ಲಿ ಆಗಿದೆ. ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವಲ್ಲಿ. ನೀವು ನಮಗೆ 30 ರೂಪೀಸಿಗೆ ಮೊಳ ಅಂತ ಹೇಳಿದ್ರಿ, ಆಮೇಲೆ ಅವ್ರು 50 ರೂಪಾಯಿ ಅಂತಂದರು. ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ಮತ್ತು ಫೈನಲ್ ಆಗಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೂ ಎಲ್ಲ ಮುಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಸನಿಗಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ದ ಅವನು. ಎಲ್ಲ ನೇಚರ್ನೆಲ್ಲ ನೋಡ್ತಾ ಅವನು ಜಾಸ್ತಿ ಅಳೋನು. ಬಟ್ ಅಲ್ಲಿ ಜಾಸ್ತಿ ಏನು ಹತ್ತಿರಲಿಲ್ಲ. ಬಟ್ ನಾವೇನು ದರ್ಶನ ಮಾಡೋಕ್ಕಂತೇಳಿ ಹೊರಟ್ವಿ ಅಲ್ವಾ, ಅಲ್ಲೂ ಕೂಡ ಅವನೇನು ಅಳಲಿಲ್ಲ. ನಾವು ಅಕ್ಷರಾಭ್ಯಾಸ ಮಾಡ್ಬೇಕಂತೇಳಿ ಅನ್ನುವಾಗ ಅವನು ಕ್ಯೂ ನಿಂತ್ಕೊಂಡಿದ್ವಲ್ಲ, ಅಲ್ಲಿ ಮಾತ್ರ ತುಂಬಾನೇ ಹತ್ಬಿಟ್ಟ ಅವನು. ಯಾಕಂದರೆ
ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ನೋಡ್ತಿರ್ಬೋದು ನೀವು. ಇದು ಫಸ್ಟ್ ಏನು ಸೆಕೆಂಡ್ ರೌಂಡ್ ಅನ್ಕೊಂತೀನಿ. ಸೆಕೆಂಡ್ ರೌಂಡ್ ಜನನೇ ಇಷ್ಟು ಜನ ಇದ್ರು. ಇನ್ನು ಇದೇ ತರ ಇನ್ನೊಂದು ಕ್ಯೂ ಇತ್ತು. ಹಂಗಾಗಿ ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ರು. ಮಕ್ಕಳಿಗೆ ತುಂಬಾನೇ ಇರಿಟೇಷನ್ ಆಗ್ತಾ ಇತ್ತು. ಏನು ಮಾಡಕ್ಕಾಗಲ್ಲ, ನಮ್ದು ಒಂದು ಆಸೆ ನೋಡಿ ನಾವು ದೇವ್ರ ದರ್ಶನ ಪಡ್ಕೊಂಡು ಮಕ್ಕಳಿಗೆ ಶಾರದಾಂಬೆ ಅಕ್ಷರಾಭ್ಯಾಸ ಮಾಡಿಸಿ ನಾವು ವಿದ್ಯಾಭ್ಯಾಸ ಮಾಡಕ್ಕೆ ಸ್ಕೂಲಿಗೆ ಕಳಿಸ್ಬೇಕನ್ನೋದು ಒಂದು ತಂದೆ ತಾಯಿ ದೊಡ್ಡ ಕನಸು ಅಂತಾನೆ ಹೇಳ್ಬೋದು. ಮುಂಚೆ ಹೇಗಿತ್ತೋ ಗೊತ್ತಿಲ್ಲ, ಇವಾಗಿನ ತಂದೆ ತಾಯಿಗಂತೂ ಅದೊಂದು ಕನಸು ಅಂತಾನೆ ಹೇಳ್ಬೋದು. ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕನ್ನೋದು ಅದೇನೋ ಒಂದು ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ಮತ್ತೇನಿಲ್ಲ. ತಂದೆ ತಾಯಿ ಖುಷಿ ಅಂತಾನೂ ಹೇಳ್ಬೋದು. ನೋಡ್ತಿರ್ಬೋದು ಒಂದು ಅಕ್ಷರಾಭ್ಯಾಸ ನಡೀತಾ ಇದೆ. ಅವನು ಅಲ್ಲಿ ತನಕ ಸುಮ್ಮನೆ ಕುಂತ್ಕೊಂಡಿದ್ದ ನೋಡ್ತಿರ್ಬೋದು ನೀವು. ಅವ್ರೇನು ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡಿದ್ರಲ್ವಾ, ಅವಾಗ ಮತ್ತೆ ಸನಿ ಅಳಕ್ ಸ್ಟಾರ್ಟ್ ಮಾಡ್ದ. ಅಂದ್ರೂ ಕೂಡ ಪರ್ಫೆಕ್ಟ್ ಆಗಿ ಚೆನ್ನಾಗಿ ನಮಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಅಕ್ಷರಾಭ್ಯಾಸ ಮುಗೀತು ನೋಡಿ. ತುಂಬಾನೇ ನನಗಂತೂ ಪರ್ಸ್ನಲಿ ತುಂಬಾನೇ ಖುಷಿ ಆಯಿತು. ಎಲ್ಲ ಚೆನ್ನಾಗಿ ಆಯ್ತಲ್ಲಪ್ಪ ಅಂತೇಳಿ ಖುಷಿ ಆಯಿತು ನೋಡಿ. ಸನಿ ಕೂಡ ನಾನು ನಾರ್ಮಲ್ ಆಗಿ ಯಾವುದೇ ಟ್ರಿಪ್ಪಿಗೆ ಹೋದ್ರೂ ಸ್ವಲ್ಪ ಜಾಸ್ತಿ ಸತಾಯಿಸ್ತಾ ಇದ್ದ ನನಗೆ. ಇಲ್ಲೇನು ಅಷ್ಟೊಂದು ಸತಾಯಿಸ್ಲಿಲ್ಲ ನನಗೆ. ಸ್ವಲ್ಪ ಅಕ್ಷರಾಭ್ಯಾಸ ಮಾಡಿಸೋ ಟೈಮಿಗೆ ಸ್ವಲ್ಪ ಅಳ್ತಾ ಇದ್ದ ಅವನು. ಯಾಕೆಂದರೆ ಅವನಿಗೆ ಮೊಬೈಲ್ ನೋಡ್ಬೇಕು ಅನ್ನೋದು ಆಸೆ, ಇರಿಟೇಷನ್ ಸ್ಟಾರ್ಟ್ ಆಗೋಯ್ತು ಅವನಿಗೆ. ಫೈನಲ್ ಆಗಿ ಮುಗೀತು. ಹೊರಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆದ ನೋಡಿ ಅವನು. ಫುಲ್ ಎಲ್ಲ ಗದ್ದಲ ಇತ್ತಲ್ವಾ, ಅಲ್ಲೆಲ್ಲ ಅವನು ಆಟ ಆಡ್ತಿರ್ಲಿಲ್ಲ, ಅಳ್ತಾ ಇದ್ದ. ಇಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಎಲ್ಲ ಹೊರಗಡೆ ಬಿಟ್ವಿ ಅಲ್ವಾ, ಆಟ ಆಡ್ತಾ ಇದ್ದ ನೋಡಿ. ಅದೇ ಒಂದು ಕ್ಲಿಪ್ನ ತಗೊಂಡಿದ್ದೆ ನಾನು. ಅವ್ನ ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ನನ್ನ ಮಗ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರ ಅಕ್ಕದವರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ನೋಡ್ತಿರ್ಬೋದು. ಇವಾಗ ಫುಲ್ ಕೆಳಗಡೆ ಬಂದು ಮೀನುಗಳೆಲ್ಲ ಇರ್ತಾವಲ್ವಾ, ಅವಕ್ಕೆ ಮಂಡಕ್ಕಿ ಹಾಕೋಣ ಅಂತ ಕೆಳಗಡೆ ಬರ್ತಾ ಇದ್ದೀವಿ. ಮೀನುಗಳಂತೂ ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಚಿಕ್ಕ ಚಿಕ್ಕ ಮೀನುಗಳಿದ್ವು. ಇವಾಗಂತೂ ಎಷ್ಟು ಬೆಳೆದು ದೊಡ್ಡವಾಗ್ಬಿಟ್ಟಿದ್ದಾವೆ ಅಂದರೆ, ಒಂದೊಂದು ಮೀನುಗಳಂತೂ ಎಷ್ಟು ದೊಡ್ಡವಿದ್ದಾವೆ ಅಂತಂದರೆ ನೋಡಿದ ಕೂಡಲೇ ಭಯ ಆಗುತ್ತೆ. ಅಷ್ಟೊಂದು ದೊಡ್ಡ ಮೀನುಗಳು ನೋಡ್ತಿರ್ಬೋದು ನೀವು. ಸನಿ ಅಂತೂ ಫುಲ್ ಕಿರ್ಚಾಡ್ತಾ ಇದ್ದ ನೋಡಿ. ಡಾಲ್ಫಿ ಅಂತ ಇದ್ದ ಅವನು. ಫಿಶ್ ಚಿಕ್ಕ ಫಿಶ್ ಅಂತ ಇದ್ದ. ದೊಡ್ಡ ಮೀನುಗಳಿಗೆಲ್ಲ ಡಾಲ್ಫಿ ಅಂತ ಹೇಳ್ತಾ ಇದ್ದ ನೋಡಿ ಅವನು. ಹಾಗೆ ನೆಕ್ಸ್ಟ್ ಅಲ್ಲೇ ನಾವು ಸುಮ್ಮನೆ ಕುಂತ್ಕೊಂಡಿರುವಾಗ ಆನೆಗಳು ಕೂಡ ಬಂದ್ವು ನೋಡಿ. ಗಣೇಶ ಅಂತ ಹೇಳಿ ಸನಿ ಗಣೇಶ ಅಂತೇಳಿ ಒದ್ರಾಡ್ತಾ ಇದ್ದ. ನೋಡೋಕೆ ತುಂಬಾನೇ ಹತ್ರ ಬಂದರೆ ತುಂಬಾನೇ ಭಯ ಆಗುತ್ತೆ. ನೋಡ್ತಿರ್ಬೋದು, ಈ ಥರ ಆನೆಗಳು ಓಡಾಡ್ತಾ ಇದ್ರೆ ನಮಗೆ ನೋಡೋಕೆ ತುಂಬಾನೇ ಭಯ ಆಗ್ತಾ ಇತ್ತು. ಆದರೂ ಕೂಡ ಅವರಪ್ಪ ಅಕ್ಷರಾಭ್ಯಾಸ ಹೆಂಗಿದ್ರು ಮುಗಿಸಿದೀವಿ, ಗಣೇಶಂದೊಂದು ಆಶೀರ್ವಾದ ಆಗ್ಬಿಡ್ಲಿ ಅಂತೇಳಿ ಅವರಪ್ಪ ಆಶೀರ್ವಾದ ಮಾಡಿಸೋಣ ಅಂತೇಳಿ ಅವನಿಗೆ ಕರ್ಕೊಂಡೋದ್ರು ನೋಡಿ. ಅವನು ಫುಲ್ಲು ಭಯ ಪಡ್ಕೊತಾ ಇದ್ದ. ಅಂದರೂ ಕೂಡ ನಾವು ನಮ್ಮದು ಇಲ್ಲ ಆಶೀರ್ವಾದ ಅಕ್ಷರಾಭ್ಯಾಸನೂ ಮುಗ್ದೋಗಿದೆ ಅಲ್ವಾ, ಇವಾಗ ಒಂದು ಆಶೀರ್ವಾದ ಮಾಡಿಸ್ಬಿಡೋಣ ಗಣೇಶನ ಕೈಲಿಂದ, ಅದನ್ನು ಕೂಡ ತುಂಬಾನೇ ಒಳ್ಳೇದಲ್ವಾ ಅಂದ್ಬಿಟ್ಟು ಆಶೀರ್ವಾದ ಮಾಡಿಸೋಣ ಅಂತೇಳಿ ಅಂದ್ಬಿಟ್ಟು ನಾವು ಫಿಕ್ಸ್ ಆದ್ವಿ ನೋಡಿ. ಅಲ್ಲಿಂದ ಇನ್ನೊಂದು ಬರ್ತಾ ಇದೆ ಗಣೇಶ ಆನೆ. ನೋಡ್ತಿರ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತೇಳಿ. ನಾನು ಹತ್ರಕ್ಕೆ ಹೋಗ್ಬೇಕು ಅಂದ್ಕೊಂಡೆ, ನನಗೆ ಭಯ ಆಗ್ಬಿಡ್ತು. ನಾನು ಹಿಂದಕ್ಕೆ ಸರ್ಕೊಂಡ್ಬಿಟ್ಟೆ ನೋಡಿ. ನೋಡ್ತಾ ಇದ್ರೆ ಡೈರೆಕ್ಟಾಗಿ ವಿಡಿಯೋದಲ್ಲಿ ಏನು ಅನ್ಸಲ್ಲ, ನೋಡ್ತಾ ಇದ್ರೆ ಎದುರುಗಡೆ ತುಂಬಾನೇ ಭಯ ಆಗುತ್ತೆ. ನಮ್ಗಿಂತ ಡಬಲ್ ಸೈಜ್ ದೊಡ್ಡದಾಗಿರುತ್ತೆ ಅದು. ನೋಡೋಕ್ಕೆ ಒಂಥರ ತುಂಬಾನೇ ಭಯ ಆ್ಯಂಡ್ ತುಂಬಾನೇ ಖುಷಿನೂ ಕೂಡ ಆಗುತ್ತೆ ನೋಡಿ. ಹಾಗೆ ಇವನಿಗೆ ಆಶೀರ್ವಾದ ಮಾಡಿಸ್ಬೇಕಂತ ಹೇಳಿದ್ವಲ್ವಾ, ಅದಕ್ಕೆ ಹೋಗೋಣ ಅಂತೇಳಿ ನೋಡ್ಕೊಂಡಿದ್ವಿ. ಅಷ್ಟರಲ್ಲೇ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆನೆಗೆ ನಿಂದ್ರಿಸ್ಬೇಕಲ್ವಾ ಒಂದು ಕಡೆ. ಹಾಗಾಗಿ ನಾವು ಮೇಲ್ಗಡೆ ಬ್ರಿಡ್ಜ್ ಇತ್ತಲ್ವಾ, ಅಲ್ಲಿಂದ ಮೀನುಗಳನ್ನ ನೋಡ್ತಾ ಇದ್ವಿ ನೋಡಿ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅಲ್ಲಿಂದ ನೋಡ್ತಿರ್ಬೋದು ಫಿಶ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಯಪ್ಪ ಎಷ್ಟೊಂದು ಫಿಶ್ಗಳಲ್ವಾ. ಅದಕ್ಕೆ ಮಂಡಕ್ಕಿ ಹಾಕಿ ನೋಡ್ತಿರ್ಬೋದು. ಇವಾಗ ಗಣೇಶಲಿಂದ ಆಶೀರ್ವಾದ
ತಗೊತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಆಶೀರ್ವಾದನ ತಗೊಂಡ್ವಿ. ಏನೋ ಒಂದು ದೊಡ್ಡದು ತಲೆ ಮೇಲೆ ಭಾರ ಇಟ್ಟಂಗೆ ಆಗುತ್ತೆ. ತುಂಬಾ ಖುಷಿ ಆಯಿತು ನನಗಂತೂ, ಹೇಳಲಿಕ್ಕಾಗಲ್ಲ ಅಷ್ಟೊಂದು ಖುಷಿ ಆಯಿತು. ನೆಕ್ಸ್ಟ್ ಟಿಫಿನ್ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಕಂಟಿನ್ಯೂ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ನಾವು ಡೈರೆಕ್ಟ್ ಆಗಿ ಊರಿಗೆ ಹೋಗ್ತಾ ಇಲ್ಲ, ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವುದು ಅದು ಅಂತೇಳಿ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಬನ್ನಿ ಹೊರಡೋಣ. ಬನ್ನಿ ನೋಡಿಲಿ, ನಾವು ಬಂದಿರೋದೇ ಸಿರಿಮನಿ ಫಾಲ್ಸ್ ಅಂತ. ಅಲ್ಲೇ ಶೃಂಗೇರಿಲಿಂದ 12 ಕಿಲೋಮೀಟರ್ ಏನೋ ಇದೆ. ನೋಡಕ್ ಮಾತ್ರ ತುಂಬಾ ಸಖತ್ತಾಗಿದೆ. ನಾನು ತೋರಿಸ್ತೀನಿ ಬನ್ನಿ, ನೋಡ್ತಿರ್ಬೋದು. ಒಂದು ಕಾಡಲ್ಲೇ ಅದು ಫಾಲ್ಸ್ ಇದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ಫಾಲ್ಸ್ ಕೂಡ ಕಾಡಲ್ಲೇ ಇರುತ್ತೆ. ಒಂದು ಚಿಕ್ಕ ಫಾಲ್ಸ್ ಅಂದ್ರೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಜನಗಳೆಲ್ಲ ತುಂಬಾ ತುಂಬಿಕೊಂಡಿದ್ರು, ನೋಡ್ತಿರ್ಬೋದು. ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಂತೂ ಒಂದು 2 ಅವರ್ಸ್ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ನಮ್ಮ ಉದ್ದೇಶ, ಬಂದಿದ್ದೀವಲ್ವಾ ಎಲ್ಲಾನು ನೋಡ್ಕೊಂಡು ಹೋಗ್ಬೇಕು, ನೋಡ್ಲಾರ್ದ ಪ್ಲೇಸ್ ಎಲ್ಲಾನು ನಾವು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೂ ಕೂಡ ಬಂದಿದ್ವಿ ನೋಡಿ. ಫಾಲ್ಸ್ ಕೂಡ ಚೆನ್ನಾಗಿದ್ದಾವೆ, ಬಟ್ ನಾವೇನು ನೀರಲ್ಲಿ ಆಟ ಆಡಲಿಲ್ಲ, ಮಕ್ಕಳು ಅಷ್ಟೇ ಆಟ ಆಡಿದ್ವು. ನಾವು ಸುಮ್ಮನೆ ಹಾಗೆ ಒಂದು ಫೋಟೋಸು ಹಾಗೆ ತೆಕ್ಕೊಂಡು ಚೆನ್ನಾಗೆಲ್ಲ ನೋಡಿಕೊಂಡು ಹೊರಡೋಣ ಅಂತೇಳಿ ಬಂದಿದ್ವಿ ನೋಡಿ. ನೀರಲ್ಲಿ ಆಟ ಆಡ್ಬೇಕಂದ್ರೆ ಮತ್ತೆ ಬಟ್ಟೆ ಚೇಂಜ್ ಮಾಡ್ಕೋಬೇಕು, ಮತ್ತೆ ನಮ್ಮದು ನೆಕ್ಸ್ಟ್ ಜರ್ನಿ ಇತ್ತಲ್ವಾ, ಹಾಗಾಗಿ ನಾವು ನೀರಲ್ಲಿ ಆಟ ಆಡೋ ಪ್ಲಾನಿಂಗ್ ಏನಿರಲಿಲ್ಲ. ಜಸ್ಟ್ ನೋಡ್ಕೊಂಡು ಬಂದ್ರಾಯ್ತು ಯಾವ ಥರ ಇದೆ ಅಂತೇಳಿ. ನೋಡ್ತಿರ್ಬೋದು ನೀವು, ಫುಲ್ ಸುತ್ತ ಕಾಡಲ್ಲಿ ನೆಡ್ಬರ್ಕ್ ಫಾಲ್ಸ್ ಆಗಿತ್ತು ಇದು. ಮೆಟ್ಲೆಲ್ಲ ಈ ಥರ ಮೆಟ್ಲು ಇಳಿದು ಫುಲ್ ಕೆಳಗಡೆ ಹೋಗ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಕೆಳಗಡೆ, ಫುಲ್ ಕೆಳಗಡೆನೆ ಹೋಗ್ಬೇಕಾಗುತ್ತೆ ನೋಡಿ. ನನಗೆ ಎಷ್ಟು ಅಡಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಳಗಡೆ, ಫುಲ್ ಕೆಳಗಡೆ ಹೋದರೆ ಈ ಥರ ಪ್ಯಾಸೇಜ್ ಥರ ಇವಾಗೇನೋ ಜೋಗ್ ಫಾಲ್ಸಲ್ಲಿ ಮಾಡಿದಾರಲ್ವ, ಆ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ನೀವು ನಿಂತ್ಕೊಂಡು ಫೋಟೋ ತೆಕ್ಕೋಬೋದು, ವ್ಯೂ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಕೆಳಗಡೆ ಒಂದು ಪ್ಯಾಸೇಜ್ ಮಾಡಿದ್ದಾರೆ, ಅಲ್ಲಿ ಕೂಡ ನೀವು ಫೋಟೋಸ್ನ ತೆಕ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅಂದರೆ, 1 ಸೆಕೆಂಡ್ ಮಿನಿ ಜೋಗ್ ಫಾಲ್ಸ್ ನೋಡಿದ ಥರನೇ ಆಯಿತು. ನೋಡ್ತಿರ್ಬೋದು, ಇಲ್ಲಿ ನಾವೇನು ನಿಂತ್ಕೊಂಡಿದ್ದೀವಲ್ವ, ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು, ಇಲ್ಲಿ ಏನಪ್ಪ ಅಂದರೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ರು, ಕಾಳಿಂಗ ಸರ್ಪ ಇರ್ಬೋದು ಅದೇ ಥರ ಅಂತೇಳಿ. ಫಾಲ್ಸ್ ಹತ್ರ ಅಲ್ಲ, ರೋಡಲ್ಲಿ ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಏನಪ್ಪ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ಥರ ಪ್ರದೇಶಗಳಿಗೆ ಬಂದಾಗ ಬಿಟ್ಟು ಹೋಗೋ ಮನಸ್ಸೇ ಇರಲ್ಲ. ನನಗಂತೂ ನಿಜಕ್ಕೂ ಇಲ್ಲೇ ಉಳ್ಕೊಂಡು ಬಿಡೋಣವಾ ಅಂತ ಅನ್ನಿಸ್ತಾ ಇತ್ತು. ಮತ್ತು ಏನೂ ಮಾಡೋಕ್ಕಾಗಲ್ಲ, ನಮ್ಮದು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಲೇಬೇಕಾಗಿತ್ತಲ್ವಾ, ಹಂಗಾಗಿ ನಾವು ಸ್ವಲ್ಪ ಹೊತ್ತು ಇದ್ದು ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇನ್ನೂ ನೋಡ್ತಿರ್ಬೋದು ನೀವು, ಎಷ್ಟು ಸುತ್ತಮುತ್ತ ನೋಡ್ತಿರ್ಬೋದು, ಎಲ್ಲೆಲ್ಲೂ ಕಾಡು ಎಲ್ಲೆಲ್ಲೂ ಕಾಡು ಎಲ್ಲೆಲ್ಲೂ ಕಾಡು ಅಂತ ಅನ್ನಂತಾರೆ. ಎಲ್ಲೆಲ್ಲೂ ಕಾಡು ನೋಡಿ, ಸುತ್ತಮುತ್ತ ಎಲ್ಲೆಲ್ಲೂ ಕಾಡು. ನೀರಲ್ಲಿ ಆಡಬಾರ್ದು ಅಂದ್ಕೊಂಡ್ವಿ, ಬಟ್ ಮನ್ಸು ಕೇಳಬೇಕಲ್ವಾ, ಅಂದ್ರೂ ಒಂದು ಸ್ವಲ್ಪ ಫುಲ್ ಕೆಳಗಡೆ ಇಳಿದು ಒಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ವಿ. ಬಟ್ಟೆ ಎಲ್ಲ ತೊಯ್ಸ್ಕೊಲಿಲ್ಲ ಅಷ್ಟೇ, ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡಿ ಮಜಾ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಮತ್ತೆ ನಿಮಗೆ ನಾವು ಎಲ್ಲಿಗೆ ಹೋಗ್ತೀವಲ್ವ ಅಲ್ಲಿಗೆ ಹೋದ್ಮೇಲೆ ನಾವು ಹೇಳ್ತೀವಿ, ಬನ್ನಿ ನಿಮಗೆ. ನೋಡ್ತಿರ್ಬೋದು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದೆ, ಮತ್ತೆ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಿಮ್ಮ ನೋಡಿದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ನಾವು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಶ್ರೀ ಜಗದ್ಗುರುಗಳಾದ ಪಂಚಾಪೀಠದಲ್ಲಿ ಒಂದು ಮೊದಲನೇ ಶ್ರೀಮಂತ ಪೀಠವಾದ ಶ್ರೀ ಜಗದ್ಗುರುಗಳಾದ ರಂಭಾಪುರಿ ವೀರಸಿಂಹಾಸನ
ಮಹಾ ಸಂಸ್ಥಾನ ಪೀಠಕ್ಕೆ ನಾವು ಬಂದಿದ್ದೀವಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮ್ಗಂತೂ. ಸನಿಗೆ ಅಕ್ಷರಾಭ್ಯಾಸ ಮುಗಿಸಿ ಗಣೇಶನ ಆಶೀರ್ವಾದ ಪಡೆದು ಇನ್ನು ಮೊದಲನೇ ಪಂಚಪೀಠಗಳಲ್ಲಿ ಮೊದಲನೇ ಪೀಠವಾದ ಮೊದಲನೇ ಜಗದ್ಗುರುಗಳಾದ ರಂಭಾಪುರಿ ಗುರುಗಳ ಆಶೀರ್ವಾದ ಕೂಡ ಪಡ್ಕೊಂಡು ಹೋಗೋದಂದ್ರೆ ಯಾವ ತಾಯಂದ್ರಿಗೆ ಖುಷಿ ಆಗಲ್ಲ ಹೇಳಿ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಅಲ್ಲಿಗೆ ಬಂದ್ವಿ ನೋಡಿ. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ನೋಡಿ. ನೋಡ್ತಿರ್ಬೋದು ಸುತ್ತ ವ್ಯೂ. ನನ್ಗಂತೂ ಒಂದು ಕ್ಷಣ ಶಾಕ್ ಆಗೋಯ್ತು. ಅಷ್ಟೇ ಪ್ರಶಾಂತ, ಎಷ್ಟೇ ಜನ ಇದ್ರೂ ಕೂಡ ಒಂಥರ ಪ್ರಶಾಂತವಾಗಿ ವೈಬು. ಎಲ್ಲಾದ್ರೂ ನೋಡಿದ್ರೆ ಫುಲ್ ರಶ್ ಅಂತ ಫೀಲ್ ಆಗುತ್ತೆ. ಇಲ್ಲಿ ಎಷ್ಟೇ ಜನ ಓಡಾಡಿದ್ರು ತುಂಬ ಪ್ರಶಾಂತ. ಅಲ್ಲಿರೋ ಜನಗಳು ಕೂಡ ಅಷ್ಟೇ ತಾಳ್ಮೆ ಅಂತಾನೆ ಹೇಳ್ಬೋದು ನೋಡಿ. ಯಾರನ್ನೇ ಆದ್ರೂ ಒಂದು ಮನೆಯವ್ರು ಮಾತಾಡ್ಸಿದಂಗೆ ಬನ್ನಿ ಊಟ ಆಯ್ತಾ ಕುಂತ್ಕೊಳ್ಳಿ ಅಂತಾನೆ ಮಾತಾಡಿಸ್ತಾ ಇದ್ರಿ. ಬನ್ನಿ ಪ್ರಸಾದ ತಗೊಳ್ಳಿ ಅಂತೇಳಿ ಒಳಗಡೆ ಬಂದಿದ್ದೀವಿ ನೋಡಿ. ನಾವು ಮಠದೊಳಗಡೆ ನೋಡಕ್ ಈ ತರ ವ್ಯೂ ಇದೆ. ನಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಮಧ್ಯಾಹ್ನ ಟೈಮಲ್ಲೂ ಬಂದ್ರು ಕೂಡ ನೋಡಕ್ ಇಷ್ಟೊಂದು ಚೆನ್ನಾಗಿತ್ತು ಕ್ಲೈಮೇಟು. ಗುರುಗಳು ಕೂಡ ಇದ್ರು. ನಾವು ಹೋಗೋ ಟೈಮಲ್ಲಿ ಅವ್ರು ಕೂಡ ಇದ್ರಲ್ವಾ. ನಾವು ಹಾಗೆ ಒಂದು ಸ್ವಲ್ಪ ಸುತ್ತಮುತ್ತ ಎಲ್ಲ ದೇವಸ್ಥಾನದ ತಿರುಗಾಡ್ಕೊಂಡು ಎಲ್ಲಾನು ಮಠ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಲ್ಲೇ. ಯಾಕಂದ್ರೆ ನೋಡೋಣ ಚೆನ್ನಾಗಿದೆ ಒಂಥರ. ಅಲ್ಲಿ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇರ್ಲಿಲ್ಲ ನಮ್ಗೆ. ಹಾಗಾಗಿ ನೋಡೋಣ ಅಂತೇಳಿ ಎಲ್ಲಾನು ಸುತ್ತಮುತ್ತ ತಿರುಗಾಡಿ ನೋಡ್ತಾ ಇದ್ವಿ ನೋಡಿ. ಒಂದ್ ಸ್ವಲ್ಪ ಹೊತ್ತು ಒಂಥರ ಮನ್ಸು ಒಂಥರ ಶಾಂತಿ ಅಂತಾನೆ ಅನಿಸ್ತಾ ಇತ್ತು ನೋಡಿ. ಅಲ್ಲಿ ನಾವು ಒಂದು 2 hours ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ. ಹಾಗೆ ಇಲ್ಲಿ ದಾಸೋಹ ಕೂಡ ಇತ್ತು. ಹೊಟ್ಟೆ ತುಂಬ ಪ್ರಸಾದನ ತಗೊಂಡ್ವಿ. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನ ಕೂಡ ಬನ್ನಿ ಊಟ ಮಾಡಿ ಪ್ರಸಾದ ತಗೊಳ್ಳಿ ಹೋಗಿ ಅಂತಾನೆ ಮಾತಾಡ್ತಾ ಇದ್ರು. ನಂಗಂತೂ ತುಂಬಾನೇ ಶಾಕ್ ಆಯ್ತು. ಪ್ರಸಾದ ಕೂಡ ತುಂಬಾನೇ ಟೇಸ್ಟ್ ಆಯ್ತು. ನೆಕ್ಸ್ಟ್ ಗುರುಗಳನ್ನ ನಾವು ಮೀಟ್ ಆಗಕ್ ಹೋಗ್ತಾ ಇದ್ವಿ ನೋಡಿ. ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡ್ಸಿದ್ರು. ನೋಡ್ತಿರ್ಬೋದು ಇಲ್ಲಿ ಫೋಟೋ ಶೇರ್ ಮಾಡ್ಕೊತಾ ಇದ್ದೀನಿ ನಾನು, ವಿಡಿಯೋ ಇಲ್ಲ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ರುದ್ರಾಕ್ಷಿ ತಗೊಂಡು ಪ್ರಸಾದ ತಗೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಶಾಪಿಂಗ್ ಮಾಡ್ತಾ ಇದ್ವಿ ನೋಡಿ. ಒಂದು ಸ್ವಲ್ಪ ರುದ್ರಾಕ್ಷಿ ಪ್ರಸಾದ ಎಲ್ಲಾನು ತಗೊಂಡು ಹೊರಡೋಣ ಅಂತೇಳಿ ಶಾಪಿಂಗ್ ಮಾಡ್ತಾ ಇದ್ವಿ. ಸನಿ ಕೂಡ ನೋಡ್ತಿರ್ಬೋದು ಆಟ ಆಡ್ತಾ ಇದ್ದಾನೆ. ಫುಲ್ ಕಿತಾಪತಿ ಅಂತಾನೆ ಹೇಳ್ಬೋದು. ಅವನ್ನ ಒಂಥರ ಮುಡಿ ಹಾಗೆ ಶಾಪಿಂಗ್ ಮುಗಿಸ್ತಾ ಇದ್ವಿ ನೋಡಿ. ಹಾಗೆ ನೋಡ್ತಾ ಇದ್ರೆ ಎಲ್ಲಾನು ತಗೋಬೇಕಂತಾನೆ ಅನಿಸುತ್ತೆ. ದೇವ್ರ ಸಾಮಾನೇ ಬಟ್ ರುದ್ರಾಕ್ಷಿಗಳದ್ದೇ ಒಂದೊಂದು ರುದ್ರಾಕ್ಷಿಗಳದ್ದೆಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು ಅವರು. ಹಾಗಾಗಿ ಕೇಳ್ತಾ ನಿಂತಿದ್ವಿ ನೋಡಿ. ಅಲ್ಲಿಂದ ನಾವು ಡಿಸ್ಪ್ಯಾಚ್ ಆಗೋಕ್ಕೆ 6 ಗಂಟೆ ಎಲ್ಲ ಟೈಮ್ ಆಯಿತು ನೋಡಿ. ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಸ್ಟಾರ್ಟ್ ಆಯಿತು. ನಾವು ನೆಕ್ಸ್ಟ್ ನಮ್ಮೂರ ಕಡೆ ಹೋಗೋದಂತ ಡಿಸೈಡ್ ಆಯಿತು ನೋಡಿ. ನಾವು ನಮ್ಮೂರ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಕೂಡ ತುಂಬಾ ಆಯ್ತಲ್ವಾ. ನಾವು ಬೇಗನೆ ರೀಚ್ ಆಗಬೇಕಾಗಿತ್ತು. ಬೇಗ ಅಂದ್ರೂ ನಾವು ಬೆಳಗಿನ ಜಾವ 4 ಗಂಟೆಗೆ ರೀಚ್ ಆಗೋದಾಗಿತ್ತು ನೋಡಿ. ಹಾಗಾಗಿ ಹೋಗ್ತಾ ಇದ್ವಿ. ದಾರಿಯಲ್ಲಿ ಒಂದು ಸ್ವಲ್ಪ ಕಾಫಿ ತೋಟ ಕಂಡಂಗಾಯಿತು. ಮೆಮೊರಿಗೆ ಇರಲಿ ಅಂತೇಳಿ ಅಲ್ಲೇ ನಾವು ಕಾರ್ನ ಸೈಡಿಗೆ ಹಾಕಿ ಫೋಟೋಸ್ ತಕ್ಕೊಳ್ಳೋಣ, ಒಂದು ಸ್ವಲ್ಪ ಮೆಮೊರಿಗಿರುತ್ತೆ. ನಾವು ಲಾಸ್ಟ್ ಟೈಮ್ ಈ ಥರ ಬಂದಾಗ ಇಲ್ಲಿ ನಿಂತು ಫೋಟೋ ತಕ್ಕೊಂಡಿದ್ದೀವಿ ಅಂತೇಳಿ ಅಂದ್ಕೊಂಡು ಎಲ್ಲರೂ ಪ್ಲ್ಯಾನ್ ಮಾಡಿ ಅಲ್ಲೇ ಗಾಡಿನ ಸೈಡಿಗೆ ಹಾಕಿ ಫೋಟೋಸ್ ತಕ್ಕೊತಾ ಇದ್ವಿ ನೋಡಿ. ರೀಲ್ಸ್ ಮಾಡ್ತಾ ಇದ್ವಿ, ಫೋಟೋಸ್ ತಕ್ಕೊತಾ ಇದ್ವಿ. ಟೋಟಲ್ ಆಗಿ ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ನನಗಂತೂ ತುಂಬಾ ಪರ್ಸ್ನಲ್ ಆಗಿ ಇಷ್ಟ ಆಯಿತು. ಎಂಜಾಯ್ ಕೂಡ ಮಾಡಿದ್ವಿ. ಸನಿಗೆ ಶಾರದಾಂಬೆ ದರ್ಶನ ಕೂಡ ಆಯಿತು, ಅಕ್ಷರಾಭ್ಯಾಸ ಕೂಡ ಆಯಿತು, ಆ್ಯಂಡ್ ಗುರುಗಳ ದರ್ಶನ ಕೂಡ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ.